ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳಿ. ಕಳೆದ ವೀಡಿಯೋಸ್ಗಳು ನೋಡಿ ಕೆಲವರು ಕ್ಲಾರಿಫಿಕೇಷನ್ಸ್ ಬೇಕು, ಅಬ್ಸರ್ವೇಷನ್ಸ್ ಇದೆ ಅಂಥೇಳಿ ಕಮೆಂಟ್ ಹಾಕಿದರು. ಅದಕ್ಕೆ ತಕ್ಕಂಗೆ ನಾನು ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ. ಜೊತೆಗೆ ಇನ್ನೂ ಕೂಡ ಕೆಲವರು ಕಾಲ್ ಮಾಡಿ ಕೂಡ ಕೇಳಿದರು. ಅವ್ರಿಗೆ ಕೂಡ ರೆಸ್ಪಾನ್ಸ್ ಕೂಡ ಮಾಡಿದ್ದೀನಿ. ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನನ್ನ ಹೆಸರು ಬಂದು ಕೃಷ್ಣಮೂರ್ತಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂಥೇಳಿ. ನೀವು ವೆಲ್ತಿ ಕೃಷ್ಣ ಅಂತೇಳಿ ಟೈಪ್ ಮಾಡಿದ್ರೆ ನಿಮಗೆ ಯಾವುದೆಲ್ಲ ಉಳಿತಾಯದ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಹಲವಾರು ವೀಡಿಯೋಸ್ಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ನೋಡ್ಬೋದು. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಹೊಸ ವೀಡಿಯೋಗಳು ಬಂದಾಗ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಥವಾ ನಾನು ನೋಡಬೇಕು ಅಂತ ಹೇಳಿದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡಬೇಕು. ಅದಾದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ಯೂಟ್ಯೂಬ್ ಚಾನಲ್ ಕೂಡ ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ನನ್ನ ವೀಡಿಯೋಸ್ಗಳು ಪ್ರತಿ ಬಾರಿ ನಾನು ಅಪ್ಲೋಡ್ ಮಾಡೋಂಥದ್ದು ಸೇವಿಂಗ್ಸ್ ಬಗ್ಗೆ, ಅಂದರೆ ಉಳಿತಾಯದ ಬಗ್ಗೆ, ಮತ್ತು ನಿಮ್ಮ ಸಾಲ ಹೇಗೆ ತೀರಿಸೋದ್ರ ಬಗ್ಗೆ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ, ಇದು ನನ್ನ ಜಾಸ್ತಿ ವೀಡಿಯೋಸ್ಗಳು ಇರೋವಂಥದ್ದು. ಇವತ್ತಿನ ಕಂಟೆಂಟ್ ಬಂದು ಡೆಟ್ ಮ್ಯಾನೇಜ್ಮೆಂಟ್, ನಮ್ಮ ಸಾಲದ ಬಗ್ಗೆ ಹೇಗೆ ಟ್ರ್ಯಾಕ್ ಮಾಡಬೇಕು ಮತ್ತು ಹೇಗೆ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ನಾನು ಹೇಳ್ತಾ ಇದ್ದೀನಿ. ಕೆಲವೊಂದು ಬುಲೆಟ್ ಪಾಯಿಂಟಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಗಳು ಅಪ್ಲೋಡ್ ಮಾಡುವಾಗ ಡೀಟೇಲ್ಡ್ ಎಕ್ಸ್ಪ್ಲೈನ್ ಕೂಡ ನಾನು ಮಾಡ್ತೀನಿ. ಮೊದಲನೇದು ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಲೋನ್ಸ್. ನಿಮ್ಮದು ಲೋನು ಎಷ್ಟಿದೆ ಮತ್ತು ಯಾವಾಗ ರೀಪೇಮೆಂಟ್ ಮಾಡೋದಿದೆ, ಇಂಟ್ರೆಸ್ಟ್ ಎಷ್ಟು ಕಟ್ತಾ ಇದ್ದೀವಿ, ಅದು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇದೆಯಾ ಅಥವಾ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಇದೆಯಾ ಅಥವಾ ಮಿಡಲ್ ಅಲ್ಲಿದೆಯಾ, ನೀವು ಕನ್ಸಾಲಿಡೇಟ್ ಮಾಡ್ಕೊಂಡಿದ್ದೀರಾ, ಅಂದರೆ ನನ್ನ 5 ಲೋನಿಂದ ಸೇರಿ ಎಷ್ಟು ಹಣ ಇದೆ ಪೆಂಡಿಂಗ್ ಇದೆ. ಈ ಥರದ ಮೊದಲು ನೀವು ಕನ್ಸಾಲಿಡೇಟ್ ಮಾಡಬೇಕಂದ್ರೆ 10 ಲೋನ್ಸ್ ಇದ್ದರೆ ಅಥವಾ 6 ಲೋನ್ಸ್ ಇದ್ದರೆ, 5 ಲೋನ್ಸ್ ಇದೆ ಅಥವಾ 2 ಲೋನ್ಸ್ ಇದ್ದರೆ, ಆ 2 ಲೋನ್ನ ಯಾವುದಕ್ಕೋಸ್ಕರ ಹಣ ನಾನು ಲೋನ್ ತೊಗೊಂಡಿದ್ದೀನಿ, ಎಷ್ಟು ಕಂತಿದೆ, ಎಷ್ಟು ಕಂತು ಕಟ್ಟಾಗಿದೆ, ಇನ್ನು ಎಷ್ಟು ಪೆಂಡಿಂಗ್ ಇದೆ, ಎಕ್ಸಾಕ್ಟ್ ಅಮೌಂಟು ನೀವು ಟ್ರ್ಯಾಕ್ ಮಾಡ್ತಾ ಇರೋದು. ನಾನು ಕಳೆದ ವಿಡಿಯೋದಲ್ಲಿ ಸೇವಿಂಗ್ಸ್ ಬಗ್ಗೆ ಮಾಡುವಾಗ, ನಿಮ್ಮ ಎಕ್ಸ್ಪೆಂಡಿಚರ್ ಟ್ರ್ಯಾಕಿಂಗ್ ಮಾಡುವಾಗ ಕೂಡ ಇದರಲ್ಲೂ ಕೂಡ ನಾನು ಹೇಳಿದೆ. ಎಕ್ಸ್ಪೆಂಡಿಚರ್ ಟ್ರ್ಯಾಕ್ ಮಾಡುವಾಗ ನಿಮ್ಮ ಲೋನ್ ಪ್ರತಿ ತಿಂಗಳಿಗೆ ಎಷ್ಟು ಹೋಗುತ್ತೆ, ಐದರ್ ಇಟ್ ಇಸ್ 10,000, 20,000, 25,000 ಏನು ಹೋಗ್ತಾ ಇದೆ, ಅದನ್ನು ಕೂಡ ನಿಮ್ಮ ಎಕ್ಸ್ಪೆಂಡಿಚರ್ ಟ್ರ್ಯಾಕಿಂಗಲ್ಲಿ ಬರಬೇಕು. ಜೊತೆಗೆ ಎಷ್ಟು ಪೆಂಡಿಂಗ್ ಇದೆ, ಯಾವಾಗ ತೀರಿಸ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಟ್ರ್ಯಾಕ್ ಮಾಡಿಟ್ಕೊಳ್ಬೇಕು. ಅವಾಗ ಹೇಳ್ದಂಗೆ ಕನ್ಸಾಲಿಡೇಟೆಡ್ ಮಾಡಿಟ್ಕೊಳ್ಬೇಕು. ಐದರ್ ಇಟ್ ಈಸ್ 2, 3 ಅಥವಾ 5 ಎಷ್ಟಿದೆ ಅದನ್ನು ಹೈ ಇಂಟ್ರೆಸ್ಟ್ ಇಂದ ಲೋ ಇಂಟ್ರೆಸ್ಟ್ವರೆಗೆ ನೀವು ಲಿಸ್ಟ್ ಮಾಡಬೇಕು. ಹೈ ಇಂಟ್ರೆಸ್ಟ್ ಎಷ್ಟು ಹೋಗ್ತಾ ಇದೆ, ಲೋ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಎಷ್ಟಿದೆ ಮತ್ತು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದೆ, ನೀವು ಇದನ್ನು ನೀವು ಟ್ರ್ಯಾಕ್ ಮಾಡಿ ಇಟ್ಕೊಂಡಾಗ ನಿಮಗೆ ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಒಂದು ವೇಳೆ ಲೋ ಇಂಟ್ರೆಸ್ಟ್ ಇದ್ದು ಕಡಿಮೆ ಹಣ ಇದ್ದರೆ ಅದನ್ನು ಇಮಿಡಿಯೇಟ್ ಕಟ್ಟಕ್ಕಾಗುತ್ತಾ ಅಥವಾ ಕಟ್ಟಿ ತೀರ್ಸೋಕ್ಕಾಗುತ್ತಾ ಅನ್ನೋದನ್ನು ಯೋಚನೆ ಮಾಡೋದು. ಎರಡನೇದು, ಫೋಕಸ್ ನಾನು ಹೈ ಇಂಟ್ರೆಸ್ಟ್ ಕಡೆ ಮಾಡಬೇಕಾ, ಅದನ್ನು ಬೇಗ ಕ್ಲೋಸ್ ಮಾಡಬೇಕಾ ಅನ್ನೋದು ನಿಮಗೆ ಪ್ಲ್ಯಾನ್ ಬರುತ್ತೆ. ಅದರ್ವೈಸ್ ಏನಾಗುತ್ತೆ, ಪ್ರತಿ ತಿಂಗಳು ಹೋಗ್ತಾ ಇದೆ ಬಿಡು, ನನ್ನ ಅಕೌಂಟಲ್ಲಿ ಡೆಬಿಟ್ ಆಗ್ತಾ ಇದೆ ಬಿಡು, ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಬಂದುಬಿಡುತ್ತೆ. ಅದು ಇರಬಾರ್ದು. ಎಷ್ಟು ಬೇಗ ನಾವು ಲೋನ್ ತೀರಿಸಿ ನಮ್ಮ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ಅಥವಾ ಸೇವಿಂಗ್ಸ್ಗೆ ಹೇಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೆ ಹೇಳಿದಂಗೆ ಕನ್ಸಾಲಿಡೇಟೆಡ್ ಲಿಸ್ಟ್ ಮಾಡ್ಕೊಳ್ಬೇಕು ಮತ್ತು ಅದು ಪ್ರಯಾರಿಟೈಸ್ ಮಾಡಬೇಕು. ಹೈ ರೇಟ್ ಆಫ್ ಇಂಟ್ರೆಸ್ಟ್ ಯಾವುದಿದೆ, ಲೋ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಪರ್ಸನಲ್ ಲೋನ್ ಎಷ್ಟಿದೆ, ಕ್ರೆಡಿಟ್ ಕಾರ್ಡ್ ಲೋನ್ ಎಷ್ಟಿದೆ, ಸೆಕ್ಯೂರ್ಡ್ ಲೋನ್ ಎಷ್ಟಿದೆ, ಅನ್ಸೆಕ್ಯೂರ್ಡ್ ಲೋನ್ ಎಷ್ಟಿದೆ ಅಂತ ಪ್ರಯಾರಿಟೈಸ್ ಮಾಡಿಕೊಂಡು ಅದರ ಆಧಾರದ ಮೇಲೆ ನೀವು ಆ್ಯಕ್ಚುಲಾಗಿ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ಕ್ಲೋಸ್ ಮಾಡೋದಕ್ಕೆ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಮತ್ತು ಬಡ್ಜೆಟಿಂಗ್ ಮಾಡಬೇಕು. ಲೋನ್ ಕಟ್ಟೋದಕ್ಕೆ ಅಂತಲೇ ಬಡ್ಜೆಟ್ ಮಾಡ್ಕೊಳ್ಬೇಕು. ಈ ತಿಂಗಳು ಇಷ್ಟು ಹಣ ಕಟ್ಟಿದ್ರೆ ಇದು ಬೇಗ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಇಂಟ್ರೆಸ್ಟ್ ಕಡಿಮೆ ಆದರೆ ನನಗೆ ಉಳಿತಾಯ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ, ಅಥವಾ ಉಳಿತಾಯ ಮಾಡೋಕ್ಕಾಗಿಲ್ಲ ಅಂತಂದರೂ ಕೂಡ ಬೇರೆ ನೀವು ಅಂದರೆ ನಿಮ್ಮ ಲೈಫ್ ಎಂಟರ್ಟೈನ್ಮೆಂಟಿಗೆ ಉಪಯೋಗಿಸ್ಬೋದಾ ಅಥವಾ ಎಮರ್ಜೆನ್ಸಿ ಫಂಡಿಗೆ ಹಣ ಹಾಕ್ಬೋದಾ ಅನ್ನೋದನ್ನು ಬಡ್ಜೆಟ್ ಮಾಡ್ಕೊಳ್ಬೇಕಾಗತ್ತೆ. ಮೂರನೇದು, ಡೋಂಟ್ ಟೇಕ್ ಲೋನ್ ಅಂಟಿಲ್ ಲೋನ್ ಕ್ಲಿಯರೆನ್ಸ್. ಅಂದರೆ ಹಳೇ ಲೋನ್ ಇದೆ, ಇನ್ನೂ ಕಟ್ಟೋಕ್ಕಾಗ್ತಾ ಇಲ್ಲ, ಅದರಲ್ಲೂ ಕೂಡ ಡಿಫಾಲ್ಟರ್ಸ್ ಇದೆ, ಮತ್ತು ನಾನು ಮುಂದೆ ಹೊಸ ಲೋನ್ ತೊಗೊಳಕ್ಕೆ ಹೋಗ್ತೀನಿ ಅಂತಂದರೆ ನಾನು ಹೇಳೋದು ಬಿಲ್ಕುಲ್ ಬೇಡ. ಬಿಕಾಸ್ ಯಾಕೆಂತ ಹೇಳಿದ್ರೆ ಹಳೆ ಲೋನೇ ನಿಮ್ಮ ಔಟ್ಸ್ಟ್ಯಾಂಡಿಂಗ್ ತುಂಬ ಇದ್ದು ಮತ್ತೆ ಹೊಸ ಲೋನ್ ತೊಗೊಂಡ್ರೆ ನಿಮ್ಮ
ಆದಾಯಕ್ಕಿಂತ ಲೋನ್ ಔಟ್ಸ್ಟ್ಯಾಂಡಿಂಗ್ ಜಾಸ್ತಿ ಆದರೆ ಅಥವಾ ಲೋನ್ ಪ್ರತಿ ತಿಂಗಳು ರೀಪೇಮೆಂಟ್ ಕಟ್ಟೋದು ಜಾಸ್ತಿ ಆದರೆ ನಿಮಗೆ ತೀರಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಹಳೆ ಲೋನ್ನ ಕಂಪ್ಲೀಟ್ ಮಾಡೋದಕ್ಕೆ ಫೋಕಸ್ ಮಾಡಬೇಕು. ಹೊಸ ಲೋನ್ನ ಸೈಡಿಗಿಟ್ಟು ಅಥವಾ ಮುಂದೆ ಹಾಕೋಕ್ಕೆ ಅವಕಾಶ ಇದೆಯಾ ನೋಡಿ, ಅದನ್ನು ಮುಂದೆ ಹಾಕಿ. ಅಂದರೆ 3 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, ಮುಂದೆ ಹಾಕ್ಲಿಕ್ಕೆ ಅವಕಾಶ ಇದ್ದರೆ ಮುಂದೆ ಹಾಕಿ. ಹಳೆ ಲೋನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನೊಂದು, ಮನೆಯಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಪದಾರ್ಥಗಳು, ಫರ್ನಿಚರ್ಸ್ಗಳು ಅದು ಅನ್ನೆಸೆಸರಿಯಾಗಿ ಕೂತಿರುತ್ತೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಆ ಫರ್ನಿಚರ್ಸ್ ಸೇಲ್ಸ್ ಮಾಡಿದರೆ, ಅಥವಾ ಹಳೆ ಬೈಕ್ ಇದೆ, ಹಳೆ ಬೈಕ್ನ ಸೇಲ್ ಮಾಡಿದರೆ, ಅಥವಾ ಓಲ್ಡ್ ಬುಕ್ಸ್ ಇದೆ, ಬುಕ್ಸ್ನ ಸೇಲ್ಸ್ ಮಾಡಿದರೆ, ಅಥವಾ ಕ್ಯಾಮ್ರಾ ಇದೆ ಸೇಲ್ಸ್ ಮಾಡಿದ್ರೆ, ಲ್ಯಾಪ್ಟಾಪ್ ಇದೆ, ಯಾರಿಗೆ ಅವಶ್ಯಕತೆ ಇರುತ್ತೆ ಅಂಥವರಿಗೆ ಕೊಟ್ಟರೆ ಸ್ವಲ್ಪ ಹಣ ಅದರಿಂದ ಬರುತ್ತೆ. ಸೊ ಅದರಿಂದ ಬಂದಂಥ ಹಣದಲ್ಲಿ ಒಂದು EMI ಕಟ್ಟೋಕ್ಕಾಗುತ್ತಾ ನೋಡಿ, ಅಥವಾ ಸಣ್ಣ ಲೋನ್ ಕ್ಲೋಸ್ ಮಾಡೋಕ್ಕಾಗುತ್ತಾ ನೋಡಿ, ಚೆಕ್ ಮಾಡಿ. ಆ ಸಣ್ಣ ಲೋನ್ ಇರೋಂಥದ್ದನ್ನು ಕ್ಲೋಸ್ ಮಾಡ್ಬೋದು, ಸೊ ನೀವು ಸೇಲ್ ಮಾಡಿರೋಂಥ ಹಣದಲ್ಲಿ. ಮತ್ತು ಲಿಕ್ವಿಡ್ ಸ್ಮಾಲ್ ಇನ್ವೆಸ್ಟ್ಮೆಂಟ್, ಕೆಲವೊಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ನೀವು ಆಲ್ರೆಡಿ ಮಾಡಿದ್ದೀರಾ ಅಂತ ಅಂದ್ಕೊಂಡು ಅದಕ್ಕೆ ಒಂದು ಟಿಪ್ಸ್ ಏನಂತ ಹೇಳಿದ್ರೆ, ಅದರಿಂದ ಈಗ ರೇಟ್ ಆಫ್ ಇಂಟ್ರೆಸ್ಟ್ ನೋಡಿದ್ರೆ 2.5% ಇದೆ, 3% ಇದೆ. ನೀವು ಲೋನಿಗೆ ಕಟ್ಟೋದು ಎಷ್ಟು ಪರ್ಸೆಂಟು? 6%, 8%, 10%, 12% ತನಕ ಇರುತ್ತೆ. ಸೊ ಈ ಸ್ಮಾಲ್ ಸೇವಿಂಗ್ಸ್ನ ನೀವು ಕ್ಲೋಸ್ ಮಾಡಿ, ಆ ಲೋನ್ ತೀರ್ಸೋಕ್ಕಾಗುತ್ತಾ ನೋಡಿ. ಒಂದು ವೇಳೆ ಅವಕಾಶ ಇದೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟು ಸ್ಮಾಲ್ ಸೇವಿಂಗ್ಸ್ ಹಣನ ಕ್ಲೋಸ್ ಮಾಡಿ, ಹಣ ತುಂಬಿಟ್ಟು ಲೋನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆಂತ ಹೇಳಿದ್ರೆ ಇಲ್ಲಿ ನಿಮಗೆ ಸಿಗುವಂಥದ್ದು 2.5% ಅಷ್ಟೇ ಮಾತ್ರ. ಅಲ್ಲಿ ನೀವು ಕಟ್ತಾ ಇರೋದು 12%, 11% ಕಟ್ತಾ ಇರ್ತಾರೆ. ಸೊ ಹಾಗಾಗಿ ಆ ಫ್ಲಕ್ಚುಯೇಷನ್ ನೋಡಿಕೊಂಡು ಹಣ ಯಾವ್ದು ಇಮ್ಮಿಡಿಯೇಟ್ ಕ್ಲೋಸ್ ಮಾಡೋಕ್ಕಾಗುತ್ತೆ ಅದನ್ನು ಕ್ಲೋಸ್ ಮಾಡಿ. ಮತ್ತು ಪೇ 1 EMI ಎಕ್ಸ್ಟ್ರಾ ಇನ್ ಎ ಇಯರ್. ಒಂದು ವೇಳೆ ನನ್ನದು ಹೋಮ್ ಲೋನ್ ಇದೆ ಅಂತ ಅಂದ್ಕೊಳ್ಳಿ. ಹೋಮ್ ಲೋನು ನಾನು 25 ವರ್ಷಕ್ಕೆ ಅಥವಾ 20 ವರ್ಷಕ್ಕೆ ಲೋನ್ ತೊಗೊಂಡಿರ್ತೀನಿ. ಆ ಲೋನ್ ಕಟ್ಟುವಾಗ ಸಾಧ್ಯ ಮಾಡಿಕೊಂಡು ಒಂದು EMI, ಒಂದು ವೇಳೆ 20,000 ನೀವು ತಿಂಗಳ ಕಟ್ತಾ ಇದ್ದೀರ ಅಂತ ಅಂದ್ಕೊಳ್ಳಿ. ಎಂಡ್ ಆಫ್ ದ ನಿಮ್ಮ ಫೈನಾನ್ಷಿಯಲ್ ಜನವರಿ ಟು ಡಿಸೆಂಬರ್, ಅಥವಾ ಜನವರಿ ಟು ಮಾರ್ಚ್, ಅಥವಾ ಏಪ್ರಿಲ್ ಟು ಮಾರ್ಚ್, ಆ ಪೀರಿಯಡಲ್ಲಿ ಒಂದು EMI ಎಕ್ಸ್ಟ್ರಾ ಪ್ರತಿ ವರ್ಷ ಕಟ್ತಾ ಹೋದರೆ ಏನಾಗುತ್ತೆ ಬೆನಿಫಿಟ್ಟು? ಸೊ ಅಂದರೆ ನೀವು 25 ವರ್ಷ ಕಟ್ಟುವಂಥ EMI ಕಂತು ನಿಮಗೆ ಪ್ರತಿ ವರ್ಷ ಒಂದೊಂದು ಎಕ್ಸ್ಟ್ರಾ EMI ಕಟ್ತಾ ಹೋದರೆ 23 ವರ್ಷಕ್ಕೆ ಮುಗಿಯುತ್ತೆ. ಅಂದರೆ 2 ವರ್ಷದ ಇಂಟ್ರೆಸ್ಟು ಮತ್ತು 2 ವರ್ಷದ ಪ್ರಿನ್ಸಿಪಲ್ಲು ನಿಮಗೆ ಕಂಪ್ಲೀಟ್ ಉಳಿತಾಯ ಆಗುತ್ತೆ. ಹಣನ ಏನು ಮಾಡ್ಬೋದು? ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ನಿಮ್ಮ ರಿಟೈರ್ಮೆಂಟ್ ಬೆನಿಫಿಟ್ಟಿಗೆ ಹಾಕ್ಬೋದು, ಅಥವಾ ನಿಮ್ಮ ಎಮರ್ಜೆನ್ಸಿ ಫಂಡಿಗೆ ಕೂಡ ತೆಗೆದಿಟ್ಕೊಳ್ಬೋದು. ಈ ಒಂದು EMI ಎಕ್ಸ್ಟ್ರಾ ನೀವು ಕಟ್ಟೋ ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಎಂಟೈರ್, ಅಂದರೆ ಆಲ್ಮೋಸ್ಟ್ 5 ಲಕ್ಷ ರೂಪಾಯಿ ಅಷ್ಟು ಹಣ ನೀವು ಬರ್ಡನ್ ಆಗುತ್ತೆ ನಿಮಗೆ. ಅಂದರೆ ಆ 2 ವರ್ಷ ಮತ್ತೆ ಜಾಸ್ತಿ ಪೀರಿಯಡ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ EMI ಕಟ್ಟೋದ್ರಿಂದ ನಿಮಗಿದು ಬೆನಿಫಿಟ್ ಇದೆ, ಮೊದಲನೇದು. ಸೊ ಇನ್ನೊಂದು ಪಾಯಿಂಟ್ ಏನಂದರೆ, ಆ ರಿಲವೆಂಟೇ 1 ವರ್ಷಕ್ಕೆ ಒಂದು EMI ಎಕ್ಸ್ಟ್ರಾ ಕಟ್ತೀರಾ, ಜೊತೆಗೆ 5% ಆಫ್ ದ ಅಡಿಷನಲ್ ಕಾಸ್ಟ್ ಅಥವಾ ಅಡಿಷನಲ್ ಅಮೌಂಟ್. ಒಂದು ವೇಳೆ ಈ ವರ್ಷದಲ್ಲಿ ಒಂದು EMI ಎಕ್ಸ್ಟ್ರಾ ಕಟ್ತಾ ಇದ್ದೀರಾ, ಜೊತೆಗೆ ಅದಕ್ಕೆ 5% ಎಕ್ಸ್ಟ್ರಾ, ಅಂದರೆ 20,000 ಕಟ್ತೀರಾ ಈ ವರ್ಷ, ಮುಂದಿನ ವರ್ಷ 21,500 ರೂಪಾಯಿ, ಅಥವಾ ಅದರ ನೆಕ್ಸ್ಟ್ ಇಯರ್ ಅದಕ್ಕೆ 5%, ಅಂದರೆ 22,050 ರೂಪಾಯಿ, ಅದರ ನೆಕ್ಸ್ಟ್ ಇಯರ್ 23,150. ಸೊ ಹೀಗೆ ನೀವು 5% ನೀವು ಎಕ್ಸ್ಟ್ರಾ ಹಣ ತುಂಬ್ತಾ ಹೋದರೆ ಏನಾಗುತ್ತೆ? ನಿಮ್ಮ ಇಂಟ್ರೆಸ್ಟ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ, ನಿಮ್ಮ ಪ್ರಿನ್ಸಿಪಲ್ ಬೇಗ ಕಟ್ಟಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಿಮ್ಮ ಟೈಮ್ ಪೀರಿಯಡ್ ಕಡಿಮೆ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಮತ್ತು ನಿಮ್ಮ EMI ಲೋನ್ ಕಟ್ಟೋದು ಕಡಿಮೆ ಆಗುತ್ತೆ, ಮತ್ತು ಬೇಗ ಲೋನ್ ಕ್ಲಿಯರ್ ಆಗುತ್ತೆ. ಸೊ ಇದೆರಡು ತುಂಬ ಅಡ್ವಾಂಟೇಜ್ ಇದೆ. ನೀವು ನಿಮ್ಮ ಲೋನ್ ಟ್ರ್ಯಾಕ್ ಲಿಸ್ಟ್ ಕನ್ಸಾಲಿಡೇಟೆಡ್